ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ಪ್ಯಾಂಟ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ. ನಾನು ಇದುವರೆಗೂ ಪ್ಯಾಂಟ್ ಮೆಜರ್ಮೆಂಟ್ ಇಟ್ಕೊಂಡು ಕಟ್ಟಿಂಗ್ ಮಾಡಿದ್ದೀನಿ. ಈ ಕಟ್ಟಿಂಗಲ್ಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಯಾಂಟು, ಪಟೆಲ್ಲ ಪ್ಯಾಂಟು ಎಕ್ಸ್ಟ್ರಾ ಆ ಥರದ್ದೆಲ್ಲ ಏನಿಲ್ಲ. ಯೂಸಲಿ ನಾರ್ಮಲ್ ಪ್ಯಾಂಟ್ ಬೇಕಂತ ಹೇಳಿದರೆ, ಈ ಕ್ಲಾತ್ ಎಷ್ಟಿರುತ್ತೆ ಅಷ್ಟೇ ಫಿಲ್ಡ್ಸ್ ಬೇಕಂತ ಹೇಳಿದರೆ. ನೋಡಿ, ಇದು 4 ಫೋಲ್ಡ್ನ ನಾನು, ನೀವು ಆ ಕಡೆ ಬೇಕಾದರೂ ಇಟ್ಕೋಬೋದು, ಈ ಕಡೆ ಬೇಕಾದರೂ ಇಟ್ಕೋಬೋದು. ಇದನ್ನು ನಾನು ಈ ಸೈಡ್ಗೆ ಹಾಕ್ಕೊಂಡಿದ್ದೀನಿ, ನನ್ನ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಟೋಟಲ್ ಲೆಂತ್ ಬಂದು 43 ಇದೆ. 43ಯಲ್ಲಿ ನಾನು 7 ಇಂಚನ್ನ ಮೈನಸ್ ಮಾಡಿಕೊಂಡು 36 ತಗೊಳ್ತೀನಿ. ಇಲ್ಲಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ನೀಟಾಗಿ ಕಟ್ಟಿಂಗ್ನ ಮಾಡ್ಕೊಬಿಡಿ, ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಈ ರೀತಿಯಾಗಿ ಸ್ಟ್ರೇಟಾಗಿರಬೇಕು. ಫ್ಯಾಬ್ರಿಕ್ ಸ್ಟ್ರೇಟಾಗಿದ್ದರೆ ನಮಗೆ ನೀಟಾಗಿ ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ 36ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಬಂದು ಇಲ್ಲಿಗೆ 36 ಬರುತ್ತೆ. 36ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಡಿ 36 ಅಂದರೆ ನೀವು 36ಗೆ ತೊಗೊಳ್ಬೇಕಾಗಿಲ್ಲ, ಎಕ್ಸ್ಟ್ರಾ ತೊಗೋಬೇಕು, ಇಲ್ಲಾಂದರೆ ಪ್ಯಾಂಟ್ ಲೆಂತು ಕಡಿಮೆ ಆಗುತ್ತೆ. ಫಸ್ಟಿಗೆ ನಾನು ಇಲ್ಲಿ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮಗೆ ಲೆಂತ್ ಬೇಕಾಗಿರೋದ್ರಿಂದ 36ಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ. ಇದಾದಮೇಲೆ ನಮಗೆ ಸ್ಟಿಚಿಂಗಿಗೆ ಅರ್ಧ ಇಂಚ್ ಬೇಕಾಗುತ್ತೆ. ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ನಾವು ಬಾಟಮ್ ಸ್ಟಿಪ್ನ ಅಟ್ಯಾಚ್ ಮಾಡ್ತೀವಿ. ಇದು ನಾರ್ಮಲ್ ಪ್ಯಾಂಟ್ ಅಂತ ಹೇಳಿನಲ್ಲ, ಹಂಗಾಗಿ ಇಲ್ಲಿ ಸ್ಟಿಪ್ನ ಅಟ್ಯಾಚ್ ಮಾಡ್ಕೋಬೇಕು. ನಾವು ಯಾವ ರೀತಿ ಬಾಟಮ್ ಸ್ಟಿಪ್ನ ತೊಗೊಳ್ತೀವಿ ಅದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ರೀತಿಯಾಗಿರುತ್ತೆ. ಇದು ನಾನು ರೋಲಲ್ಲಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಇದು ಎಷ್ಟಿದೆ ಮೆಜರ್ಮೆಂಟ್ ನೋಡಿಕೊಂಡು ನಾವು ಬಾಟಮ್ ಸ್ಟಿಪ್ನ ಕಟಿಂಗ್ ಮಾಡ್ಕೋಬೇಕು. 1 ಇಂಚ್ ಇದೆ. 1 ಇಂಚು ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿ 1.5 ಇಂಚಿಗೆ ನಾವು ಮಾರ್ಕಿಂಗ್ನ ಮಾಡ್ಕೋಬೇಕು. ನೋಡಿ, ಫೋಲ್ಡಿಂಗು ಎಲ್ಲ ಸೇರಿಸಿ ಮಾಡ್ಕೋಬೇಕು. ರೆಡಿ 36, ಮೇಲೆ ಸ್ಟಿಚಿಂಗ್ ಅರ್ಧ ಇಂಚು, ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನೀವೇನಾದರೂ ಇಲ್ಲಿ ಪೀಸ್ ಸಾಲ್ಟೇಜ್ ಆಯಿತು ಅಂದರೆ ನೀವೇನು ಮಾಡಿ, ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಆವಾಗ ನೀವು ಅರ್ಧ ಇಂಚು ಎಕ್ಸ್ಟ್ರಾನ ತೊಗೋಬೇಕು, ಆಯಿತಾ? ಇದಾದಮೇಲೆ ಬಾಟಮ್ ವಿಡ್ತ್ ಅವ್ರು ಎಷ್ಟು ಕೇಳಿರ್ತಾರೆ ಅಂತ ನೋಡ್ಕೋಬೇಕು. ಇಲ್ಲಿ ನನಗೆ ಬಾಟಮ್ ವಿಡ್ತ್ ಬಂದು 7 ಇಂಚ್ ಕೇಳಿದ್ದಾರೆ. 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ, ಆಯಿತಾ? ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗಿಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಿಟ್ಕೊಳ್ತಾ ಇದ್ದೀನಿ. 2 ಇಂಚಸ್ನ ಬಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಕ್ರಾಸಾಗಿ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ, ಈ ಥರ. ಇದಾದಮೇಲೆ ನಮಗೆ ಬೇಕಾಗಿರೋದು ಈ NCM ಎಷ್ಟು ತೊಗೋಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ನಾನು 7 ಇಂಚನ್ನ ಮೈನಸ್ ಮಾಡ್ಕೊಂಡಿದ್ದೀನಲ್ಲ, 7 ಇಂಚು. ಈ NCM ಬಂದು ಬೆಲ್ಟ್ಗೆ 7 ಇಂಚ್ ತೊಗೊಂಡಾದ್ಮೇಲೆ ನಮಗೆ ಇಲ್ಲಿ ಇದು ಸೆಂಟರ್ NCM ಎಷ್ಟು ಬೇಕಂದರೆ ಈ 14.5 15.5 ಈ ರೀತಿಯಾಗಿ ಬೇಕಾಗುತ್ತೆ. ಅಂದರೆ ಹಿಪ್ ಸೈಜ್ ಮೇಲೆ ಮತ್ತು ವಿಡ್ತ್ ಮೇಲೆ ನಾವು ಇದನ್ನು ತೊಗೋಬೇಕಾಗುತ್ತೆ. ಇಲ್ಲಿ ನಾನು 8.5ನ ತೊಗೊಳ್ತೀನಿ. ಅಂದರೆ ಇಲ್ಲಿ ವಿಡ್ತ್ ಅವ್ರು ಯಾವ ರೀತಿ ಕೇಳಿರ್ತಾರೆ ಅನ್ನೋದ್ರ ಮೇಲೆ ನಾವು ಈ NCMನ ತೊಗೋಬೇಕು. ಈಗ 8.5 ತೊಗೊಳ್ತಾ ಇದ್ದೀನಿ. 8.5ಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಯಾವಾಗಲೂ ಸ್ಟಿಚಿಂಗ್ ಸೇರಿಸಿ ತೊಗೋಬಾರ್ದು. ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ತೊಗೋಬೇಕು. ನೀವೇನಾದರೂ ಎಕ್ಸ್ಟ್ರಾ 1 ಇಂಚ್ ಇಲ್ಲಿ ವಿಡ್ತನ್ನ ಜಾಸ್ತಿ ಹಿಡಿತೀವಿ, ಇಲ್ಲಿ ಫಿಲ್ಟ್ ಜಾಸ್ತಿ ಹಿಡಿತೀವಿ ಅಂದರೆ 1.25 ಇಂಚನ್ನು ನೀವು ಆ್ಯಡ್ ಮಾಡ್ಕೋಬೇಕು, ಆಯಿತಾ? ಇದಾದಮೇಲೆ ಇಲ್ಲಿ ನೀವು ಈ ರೀತಿಯಾಗಿ ಬೇಕಂದರೆ ಒಂದು ಸ್ಕೇಲಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು, ಆಯಿತಾ? ಇದಾದಮೇಲೆ ನೋಡಿ, ಇಲ್ಲಿಂದ ನಮಗೆ ಇಲ್ಲಿ ಶೇಪು, ಇಲ್ಲಿ ಫಿಲ್ಟ್ ನೋಡಿ, ಅವರು ಜಾಸ್ತಿ ಫಿಲ್ಟ್ ಬೇಕಂತಾರ ಕಡಿಮೆ ಫಿಲ್ಟ್ ಬೇಕಂತಾರ ಅನ್ನೋದ್ರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ, ಓಕೆ? ಇದಾದಮೇಲೆ ಇಲ್ಲಿ ಕ್ರಾಸಾಗಿ ನೋಡಿ, ಫಸ್ಟ್ ಇಲ್ಲಿಂದಲೇ ತೊಗೊಳ್ಳಿ. ಈ ರೀತಿಯಾಗಿ ಪ್ಯಾಂಟ್ ಕಟ್ಟಿಂಗ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ನಾರ್ಮಲ್ ಪ್ಯಾಂಟ್ ಅಂತೂ ಇನ್ನೂ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಇಷ್ಟೇ ಈಸಿಯಾಗಿ. ನಾನು ವಿಡಿಯೋ ಮಾಡಿಲ್ಲ ಅಂದರೆ 5 ನಿಮಿಷಕ್ಕೆ ಪ್ಯಾಂಟ್ನ ಕಟ್ಟಿಂಗ್ ಮಾಡ್ತೀನಿ. ನೀಟಾಗಿ ಐರನ್ ಮಾಡಿಕೊಂಡು ಮೆಜರ್ಮೆಂಟ್ ಇದ್ದರೆ ಮೆಜರ್ಮೆಂಟ್ನ ಒಂದು ಸರಿ ನೋಡಿಕೊಂಡು ಪದೇ ಪದೇ ಏನು ನೋಡ್ಕೊಳ್ಳೋದು ಏನಿರಲ್ಲ, ಆರಾಮಾಗಿ ನೋಡಿ ಈ ರೀತಿಯಾಗಿ. ಇವಾಗ ಪ್ಯಾಂಟದು ಕೆಳಗಡೆ ಪೋರ್ಷನು ರೆಡಿ ಆಯಿತು. ಇವಾಗ ಇದ್ರದ್ದೇನು ಕೆಲಸ ಇರೋ. ಇವಾಗ ನಮಗೆ ಇನ್ನೊಂದು ಬೆಲ್ಟ್ ಬೇಕಾಗುತ್ತೆ. ಆ ಬೆಲ್ಟ್ಗೆ ಎಷ್ಟು ತೊಗೊಂಡಿದ್ದೀವಿ? 7 ಇಂಚು. 7 ಇಂಚಿಗೆ 7 ಇಂಚೇ ತೊಗೋಬಾರ್ದು, ಅದನ್ನು ತೋರಿಸ್ತೀನಿ ನಾನು.
ಫಸ್ಟಿಗೆ ನೋಡಿ 7 ಇಂಚ್ ಅಂತ ಹೇಳಿದ್ದೀನಲ್ಲ, ಇದೆರಡು ಸಮವಾಗಿರಬೇಕು. 7 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಪೀಸ್ ಸಾಲ್ಟೇಜ್ ಆದರೆ ಪೀಸ್ನ ಕಟ್ಕೋಬೇಕು. ಇದು ಫುಲ್ ವೇಸ್ಟ್ ಬಂದು 40 cm. ಫುಲ್ ವೇಸ್ಟು 40 cm ನೋಡಿ. ಈಗ 40 ಅಂದರೆ ನಮಗೆ 20, 40, 1 ಇಂಚು ಎಕ್ಸ್ಟ್ರಾ. ನಮಗೆ ಸ್ಟಿಚಿಂಗಿಗೆ 1 ಇಂಚ್ ಬೇಕೇ ಬೇಕಾಗುತ್ತೆ. ಹಂಗಾಗಿ 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು ಈ ರೀತಿಯಾಗಿ, ಆಯಿತಾ? ಇದನ್ನು ನೋಡಿ, ಇದನ್ನು ತೆಗೆದ್ಬಿಡಿ, ಈ ರೀತಿಯಾಗಿ ತೆಗೆದ್ಬಿಡಿ. ಇದಾದಮೇಲೆ ನಮಗೆ ಬೇಕಾಗಿರೋದು ಇಲ್ಲಿ ಇದನ್ನು ಕಟ್ಟಿಂಗ್ನ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ರೆಡಿ 7 ಇಂಚ್ ಇದೆ, ನಮಗೆ ಎಕ್ಸ್ಟ್ರಾ ಇಲ್ಲಿ ಪಟ್ಟಿ 1/4 ಇಂಚ್ ಫೋಲ್ಡ್ ಮಾಡ್ತೀನಿ ಅಂದರೆ 1/4 ಇಂಚು ಪ್ಲಸ್ ಅರ್ಧ 2/4 ಇಂಚ್ ತೊಗೊಳ್ಳಿ. ಇಲ್ಲ 1 ಇಂಚ್ ಫೋಲ್ಡ್ ಮಾಡ್ತೀನಿ, ಇಲ್ಲಿ ಕರಾಬ್ ಪೀಸು ನಮಗೆ ಈ ಥರ ಫೋಲ್ಡಿಂಗಲ್ಲಿ ಬೇಕಂದರೆ ಅರ್ಧ ಇಂಚು, ಈ ಥರ ನೋಡಿಕೊಂಡು ತೊಗೋಬೇಕು. ಇದು ಕರಾಬ್ ಪೀಸ್ ಇರೋದ್ರಿಂದ ನಾನು ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಹಾಗಾಗಿ 1 ಮತ್ತು ಇಲ್ಲಿ ಸ್ಟಿಚಿಂಗಿಗೆ 1.5 ಇಂಚು ತೊಗೊಳ್ತೀನಿ ನೋಡಿ ಈ ರೀತಿಯಾಗಿ. ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಂದ 1.5 ಇಂಚಿಗೆ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ? ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಆಮೇಲೆ ಒಂದೊಂದು ಪೀಸಲ್ಲಿ ನೀವು ಜಾಯಿಂಟ್ ಇಲ್ದಿರೋ ಕೂಡ ಸಿಗುತ್ತೆ. ತುಂಬ ಪೀಸ್ ನಿಮಗೆ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಜಾಯಿಂಟನ್ನು ಸಿಗಲ್ಲ. ನೋಡಿ, ಇಲ್ಲಿ ಬಂದು ನಾನು ಫಸ್ಟಿಗೆ ಸ್ವಲ್ಪ ಈ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಿಂಗೂ ಇದಕ್ಕೆ ಪೀಸ್ನ ನಾವು ಅಟ್ಚ್ ಮಾಡಲೇಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಕ್ರಾಸ್ ಪೀಸ್ ಅನ್ನೋದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ, ನಮಗೆ ಇಲ್ಲಿ ಫ್ಯಾಬ್ರಿಕ್ ಉಳಿದಿದೆಯಲ್ಲ, ಈ ಫ್ಯಾಬ್ರಿಕ್ನ ನೋಡ್ಕೋಬೇಕು. ಈ ಫ್ಯಾಬ್ರಿಕ್ನ ನೋಡಿಕೊಂಡು ಈ ರೀತಿಯಾಗಿ ಈ ಥರ ಉಲ್ಟಾ ಕ್ರಾಸಲ್ಲಿ ಇರಬೇಕು. ಯಾವಾಗಲೂ ಪೀಸ್ ಬಂದು ಈ ರೀತಿಯಾಗಿ ಸಿಗಬೇಕು ನಮಗೆ. ನೀಟಾಗಿ ಇಟ್ಕೊಳ್ಳಿ, ಈ ರೀತಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ನಾವು ಒಂದು ಸ್ವಲ್ಪ ಈ ಕಡೆ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ. ಅಟ್ಯಾಚ್ ಮಾಡಾದ್ಮೇಲೆ ರಿಮ್ಮಿಂಗ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಈ ಲೆಂತ್ ಏನಿರುತ್ತೆ ಅಲ್ಲ, ನಾವು ಈ ಮೆಜರ್ಮೆಂಟ್ ಏನು ತೊಗೊಂಡಿರ್ತೀವಿ ಆ ಮೆಜರ್ಮೆಂಟ್ಗೆ ಅದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಫಸ್ಟೇ ನೀವು ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಡಿ. ಯಾಕಂದರೆ ಒಂದೊಂದ್ಸತಿ 1/4 ಇಂಚು ಸಾಲ್ಟೇಜ್ ಆದರೂ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ಎಕ್ಸ್ಟ್ರಾ ತೊಗೊಳ್ಳಿ. ಆಮೇಲೆ ಇದನ್ನು ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ನೀಟಾಗಿ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ದೊಡ್ಡದು ನನಗೆ ಬೇಕಾಗಿರಲ್ಲ. ಹಂಗಾಗಿ ಈಗ ನೀಟಾಗಿ ಫಿನಿಶಿಂಗ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಆವಾಗ ನನಗೆ ಸ್ಟಿಚಿಂಗ್ ಮಾಡುವಾಗ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದಾದಮೇಲೆ ನಮಗೆ ಅದಕ್ಕೆ ಥ್ರೆಡ್ ಬೇಕಾಗುತ್ತಲ್ಲ ಕಟ್ಟಿಂಗಿಗೆ, ಇದು ಕಟ್ಟೋಕ್ಕೆ. ಆವಾಗ ನಾವು ಈ ಪೀಸ್ ಇರುತ್ತಲ್ಲ ಇದನ್ನು ಯೂಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ಟ್ರೇಟಾಗಿ ತಗೊಳ್ಳಿ. ಇದು 1 ಇಂಚು ಅಥವಾ 1/4 ಇಂಚು ನೀವು ಯಾವ ರೀತಿ ಫೋಲ್ಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಸಿಯಾಗಿ ಈ ಡೋರಿ ಅನ್ನೋದನ್ನ ಪ್ಯಾಂಟ್ಗೆ ಲೂಫ್ ಅಂತ ಅನ್ಬೋದು, ಲಾಡ ಅನ್ಬೋದು, ಅಥವಾ ಥ್ರೆಡ್ ಅನ್ಬೋದು. ಈ ರೀತಿಯಾಗಿ ನೀವು ಕಟಿಂಗ್ನ ಮಾಡ್ಕೋಬೇಕು. ಇದನ್ನು ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಪ್ಯಾಂಟಿಗೆ, ನಾರ್ಮಲ್ ಪ್ಯಾಂಟಿಗೆ ಕಟ್ಟುವ ದಾರ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಸಿಯಾಗಿ ಕಟಿಂಗ್ ಮಾಡುವಂಥದ್ದು. ಬರೀ ಬಾಡಿ ಮೆಜರ್ಮೆಂಟ್ ಇಟ್ಕೊಂಡು ನಾವು ಅದನ್ನು ಹೇಗೆ ಮೈನಸ್ ಮಾಡ್ಕೋಬೇಕು, ಹೇಗೆ ಪ್ಲಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ತೀನಿ. ನೀವು ಈ ರೀತಿಯಾಗಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.